ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಜೋರಾಗ್ತಿದೆ ಅಮೂಲ್ ವರ್ಸಸ್ ನಂದಿನಿ ಬ್ರ್ಯಾಂಡ್ ವಾರ್. ನಂದಿನಿ ಬ್ರ್ಯಾಂಡ್ಗೆ ಸಡ್ಡು ಹೊಡೆಯಲು ಮುಂದಾಗಿದೆ ಅಮೂಲ್. ಗುಜರಾತ್ ಮೂಲದ ಅಮೂಲ್ ಬ್ರ್ಯಾಂಡೆಡ್ ಹಾಲು, ಮೊಸರು, ತುಪ್ಪ ಈಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಅಮೂಲ್ ಬ್ರ್ಯಾಂಡ್ ಎಂಟ್ರಿಗೆ ಕನ್ನಡಿಗರು ಭಾರಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡಿಗರಿಂದ ಈಗ ಜೋರಾಗಿದೆ ಸೇವ್ ನಂದಿನಿ ಅಭಿಯಾನ. ಸೇವ್ ನಂದಿನಿ ಕೆಎಂಎಫ್ ಹ್ಯಾಶ್ಟ್ಯಾಗ್ನೊಂದಿಗೆ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಇನ್ನು ಐಸ್ ಕ್ರೀಮ್ ಸೇರಿದಂತೆ ಹಲವು ಉತ್ಪನ್ನಗಳನ್ನ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇತ್ತು ಅಮೂಲ್. ಈಗ ಹಾಲು ಮತ್ತು ಮೊಸರನ್ನು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಮನೆಗಳಿಗೆ ತಲುಪಿಸಲು ಮುಂದಾಗಿದೆ ಅಮೂಲ್ ಬ್ರ್ಯಾಂಡ್. ಇನ್ನು ಅಮೂಲ್ ಬಗ್ಗೆ ಟ್ವಿಟರ್ನಲ್ಲಿ ಮುಗಿಲು ಮುಟ್ಟಿದೆ ನೆಟ್ಟಿಗರ ಆಕ್ರೋಶ. ನಿನ್ನೆ ಸಿದ್ದರಾಮಯ್ಯ, ಡಿಕೆಶಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಮಾರುಕಟ್ಟೆ ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಈಗ ಮತ್ತೆ ಜೋರಾಗ್ತಾ ಇದೆ ಅಮೂಲ್ ವರ್ಸಸ್ ನಂದಿನಿ ಬ್ರ್ಯಾಂಡ್ ವಾರ್. ನಂದಿನಿ ಬ್ರ್ಯಾಂಡ್ಗೆ ಸಡ್ಡು ಹೊಡೆಯೋದಕ್ಕೆ ಅಮೂಲ್ ಬ್ರ್ಯಾಂಡ್ ಮುಂದಾಗಿದೆ. ನಂದಿನಿ ನಾವೆಲ್ಲ ಇವತ್ತು ಕರ್ನಾಟಕದ ಹೆಮ್ಮೆಯ ನಂದಿನಿ ನಾವೆಲ್ಲ ಉಳಿಸ್ಕೊಳ್ಳೋವಂಥ ಪ್ರಯಾಣ ಬಂದಿದೆ. ಏನಂತ ಅಮೂಲ್ ಅಂತ ಒಂದು ಕಂಪ್ನಿ, ಗುಜರಾತಿ ಕಂಪ್ನಿ ಬಂದ್ಬಿಟ್ಟು ಇವತ್ತು ಹಿಂದಿ ಹೇರಿಕೆಯಲ್ಲೂ ಗುಜರಾತಿಗರಿದ್ದಾರೆ. ಇವತ್ತು ನಮ್ಮ ಏನೊಂದು ನಂದಿನಿ ಹಾಲಿನಲ್ಲೂ ಸಹ ಈ ಗುಜರಾತಿ ಅಮೂಲ್ ಅನ್ನೋ ಒಂದು ಕಂಪ್ನಿ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದೆ. ಇವತ್ತು ನಾವೆಲ್ಲ ನಂದಿನಿ ಹಾಲನ್ನು ಬಳಸುವ ಮುಖಾಂತರ ಗುಜರಾತಿ ಕಂಪ್ನಿನ ಓಡಿಸುವಂಥ ಕೆಲಸ ಮಾಡಬೇಕು ಮತ್ತು ನಾವೆಲ್ಲ ಈ KMF ನಂದಿನಿ ಜೊತೆಗಿರಬೇಕು. ಇವತ್ತು ಏನಾಗಿದೆ, ನಮ್ಮ ಕರ್ನಾಟಕದ ಈ ಪ್ರತಿಯೊಂದು ಭಾಷೆ ಇರ್ಬೋದು ಅಥವಾ ಹಾಲಿನ ವಿಷಯ ಇರ್ಬೋದು, ಎಲ್ಲದರಲ್ಲೂ ಮುಂದೆ ಮೂಗು ತೋರಿಸ್ಕೊ ಬರ್ತಾ ಇರೋವಂಥ ಈ ಒಂದು ಗುಜರಾತಿ ಹಿಂದಿ ವಾಲಗಳು ಇಲ್ಲಿಂದ ನಾವು ನಂದಿನಿನ ಅತಿ ಹೆಚ್ಚು ಬಳಸಿ ಮತ್ತು ಏನು ಅಮೂಲ್ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗದೇ ಇದ್ದಂಗೆ ತಡೆಯುವ ಪ್ರಯತ್ನ ನಾವು ಮಾಡ್ತೇವೆ. ಮತ್ತು ಈ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕನ್ನಡಿಗರು ಸೇರಿ ಒಂದು ಉಗ್ರವಾದ ಹೋರಾಟವನ್ನು ಈ ಅಮೂಲ್ ವಿರುದ್ಧ ಮಾಡ್ತಾ ಇದ್ದೇವೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇವೆ. ಅಮೂಲ್ ಹೇರಿಕೆ ವಿರುದ್ಧ ಗುಡುಗಿ ಕಾಂಗ್ರೆಸ್ನಿಂದ ಮತ್ತೆ ಟ್ವೀಟ್ ಮಾಡಲಾಗಿದೆ. ನಂದಿನಿ ಎಂಬ ಕನ್ನಡ ಕಾಮಧೇನುವಿನ ಕೆಚ್ಚಲು ಕುಯ್ತಿದ್ದಾರೆ. ಅಮೂಲ್ ಪ್ಲಸ್ ನಂದಿನಿ ವಿಲೀನ ಅಂತ ಹೇಳಿದ್ರು ಅನ್ನುವಂತಹ ಮೂಲಕ ಈಗ ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕಾಂಗ್ರೆಸ್. ನಂದಿನಿ ಮೊಸರಿಗೆ ದಹಿ ಹೆಸರು ಕಡ್ಡಾಯಗೊಳಿಸಿದ್ರು. KMF ಹಾಲು ಪೂರೈಕೆಯಲ್ಲಿ ವ್ಯತ್ಯಯ ಸೃಷ್ಟಿಸಿದ್ರು. ನಂದಿನಿಯ ಕೆಚ್ಚಲು ಕುಯ್ತಿದೆ ಬಿಜೆಪಿ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಈಗ ಅಮೂಲ್ ಮೂಲಕ ನಂದಿನಿಯನ್ನ ನಂಬಿದ ರಾಜ್ಯದ ರೈತರನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ. ಇನ್ನು ಕರ್ನಾಟಕದ ಬಿಜೆಪಿ ಈ ರೀತಿಯಾದಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದೆ. KMFಗೆ ಹಾಲು ನೀಡುವ ರೈತರಿಗೆ 5-6 ತಿಂಗಳಿನಿಂದ ಸಹಾಯ ಧನವನ್ನ ನಿಲ್ಲಿಸಿದ್ರು. ಉದ್ದೇಶಪೂರ್ವಕವಾಗಿ ನಂದಿನಿ ಉತ್ಪನ್ನಗಳ ಕೊರತೆಯನ್ನ ಸೃಷ್ಟಿ ಮಾಡಿದ್ರು. ಈಗ ಅಮೂಲ್ನನ್ನ ಕರ್ನಾಟಕಕ್ಕೆ ತಂದು ಬಿಟ್ರು ಅಂತ ಕಿಡಿಕಾರಿದೆ. ನಂದಿನಿ ಬ್ರ್ಯಾಂಡ್ ಮುಗಿಸಲು ಸರ್ಕಾರ ಹೊರಟಿದೆ. ನಾವು ಎಚ್ಚರಿಸಿದ್ರು ಸರ್ಕಾರ ಸುಮ್ಮನಿದೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ HD ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಂದಿನಿ ಬ್ರ್ಯಾಂಡ್ ಅನ್ನ ಮುಗಿಸೋದಕ್ಕೆ ಈಗ ಸರ್ಕಾರ ಸಂಪೂರ್ಣವಾಗಿ ಹೊರಟಿದೆ. ನಾವು ಎಷ್ಟೇ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಸರ್ಕಾರ ಜಾನ ಮೌನವನ್ನ ವಹಿಸಿದೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ HD ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಹಾಗೂ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ನಾನೂ ಗಮನಿಸಿದ್ದೇನೆ. KMFನ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ. KMF ಮೇಲಿನ ದಾಳಿ ಬಗ್ಗೆ ಸರ್ಕಾರಕ್ಕೆ ಪರಿಜ್ಞಾನವೇ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ ನಾಯಕರನ್ನ ಮೆಚ್ಚಿಸಲು ಹೊರಟಿದ್ದಾರೆ. ನಂದಿನಿ ಬ್ರ್ಯಾಂಡ್ ಅಮೂಲ್ಗಿಂತ ಏನೂ ಕಡಿಮೆ ಇಲ್ಲ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ HDK ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದನ್ನು ಮುಗಿಸ್ಲಿಕ್ಕೆ ಹುನ್ನಾರ ನಡೀತಾ ಇದೆ ಅಂತಂತೂ ನಾವು ಎಚ್ಚರಿಸ್ತಾ ಇದ್ದೇವೆ. ಈಗ 3ನೇ ಹಂತದಲ್ಲಿ ಏನು ನಡೀತಿದೆ ಸಂಪೂರ್ಣ ಮುಳುಗಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದಕ್ಕೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇದ್ದೆ. ನಂದಿನಿ ಬ್ರ್ಯಾಂಡ್ ಇದೆಯಲ್ಲ, ಅಮೂಲ್ಗಿಂತ ಏನು ಕಡಿಮೆ ಇಲ್ಲ. ರಾಷ್ಟ್ರದಲ್ಲಿ ನಾವು 2ನೇ ಹಂತಕ್ಕೆ ಬಂದಿದ್ದೇವೆ. ಇವತ್ತು ಅಮೂಲ್ನ ಓವರ್ಟೇಕ್ ಮಾಡ್ತಕ್ಕಂಥ ಶಕ್ತಿ ಬೆಳೆಸ್ಕೊಂಡಿದ್ದಾರೆ ನಮ್ಮ ರೈತರು. ಹಲವಾರು ಜನ ಕೊಡುಗೆ ಇದೆ ಇಲ್ಲಿ. ನಿಮ್ಮ BJP ಏನೈತಿ ಇದಕ್ಕೆ ಕೊಡುಗೆ? ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯನ್ನು ಗಮನಿಸಿದ್ದೀನಿ. ಅವರಿಗೆ ಏನಾದರೂ ವಿಷಯ ಗೊತ್ತಿದ್ದರೆ ಮುಖ್ಯಮಂತ್ರಿಗಳಿಗೆ ಅದರ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥದ್ದೇನೋ ತರಿಸ್ಕೋಬೇಕು. ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ KMFನ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವರೇ ಎಲ್ಲಿ ದುಡ್ಡು ಹೊಡಿಬೇಕಷ್ಟೇ.
ಅವ್ರಿಗೆ ಅದು ಬಿಟ್ಟು KMF ಮೇಲೆ ಆಗ್ತಕ್ಕಂಥ ದಾಳಿ ಏನು ನಡೀತಿದೆ ಈಗ ಅದ್ರದ್ದು ಪರಿಜ್ಞಾನ ಇಲ್ಲ. ಇವ್ರಿಗಿನ್ನೂ ಅದರ ಡ್ಯಾಮೇಜ್ ಏನು ಅಂತಕ್ಕಂಥ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಯಾವನ್ನ MD ದುಡ್ಡು ಹಿಡಿಯೋಕೆ ಹಾಕೊಂಡಿರ್ತಾರೆ, ಅವ್ರಿಗೇನು ಗೊತ್ತಿದೆ ಅವನಿಗೆ, ಅವನು MD ಅಲ್ಲಿರೋ ಅವನಿಗೆ. ಇದು ಇನ್ನೊಂದು ಗುಜರಾತ್ ಮಾಡಿ KMF ಮುಚ್ಚಿ ಅಮೂಲ್ ಮಾಡೋಕ್ಕಾಗಲ್ಲ. ಇಲ್ಲಿ ರಾಜಕೀಯಕ್ಕೆ ಮಾತಾಡ್ತಾ ಇಲ್ಲ. ಇದು ಏನು ಡ್ಯಾಮೇಜ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ. ಇದರಿಂದ ಓಟ್ ಹಾಕ್ಸ್ಕೋಬೇಕಾ ನಾವು? ಎಲ್ಲ ತಗೊಂಡೋಗಿ ಅಲ್ಲಿ ಅವ್ರು ಕಾಲು ಇಡೋಕೆ ಹೊರಟವ್ರೆ. ಇವತ್ತು ಗುಜರಾತ್ನ ನಾಯಕರನ್ನು ಮೆಚ್ಚಿಸ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ಇವರು ಕನ್ನಡಿಗರ ಪರವಾಗಿ, ಅವರು ಗುಜರಾತ್ನ ಪರವಾಗಿದ್ದಾರೆ. ಇವರು ಓಪನ್ ಡಿಬೇಟಿಗೆ ತಯಾರಾಗಿದ್ದಾವೆ. ಕರ್ನಾಟಕದ ಹೆಮ್ಮೆ ನಂದಿನಿಯನ್ನು ಮುಗಿಸಲು ಸಂಚು ರೂಪಿಸಲಾಗಿದೆ. ರಾಜ್ಯ ಸರ್ಕಾರ ನಂದಿನಿ ಬ್ರ್ಯಾಂಡ್ ಮುಗಿಸಲು ಮುಂದಾಗಿದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕನ್ನಡಿಗರಾದ ನಾವು ಸುಮ್ಮನೆ ನೋಡ್ಕೊಂಡು ಕೂರಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತರಿಗೆ ಹಾಲನ್ನ ಉತ್ಪಾದನೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನ ಕೊಡದೆ ಹಾಲಿನ ಅಭಾವವನ್ನ ತರಿಸಿ ಇವತ್ತು ನಂದಿನಿಯನ್ನ ಮುಗಿಸಲಿಕ್ಕೆ ರಾಜ್ಯ ಸರ್ಕಾರ, ಮಹಾಮಂಡಳಿ ಒಕ್ಕೂಟ ಮತ್ತು ಅಮೂಲ್ ಸಂಸ್ಥೆ ಜಂಟಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಕನ್ನಡಿಗರು ಈ ಕೂಡಲೇ ನಾವೆಲ್ಲ ಇದನ್ನ ತೀವ್ರವಾಗಿ ವಿರೋಧವನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಅಮೂಲ್ ಸಂಸ್ಥೆಯನ್ನ ಕರ್ನಾಟಕದಿಂದ ಓಡಿಸುವಂತ ಕೆಲಸವನ್ನ ಕನ್ನಡಿಗರು ಮಾಡಬೇಕಾಗಿದೆ. ರೈತರ ಬೆನ್ನೆಲುಬಾದಂತ ನಂದಿನಿಯನ್ನ ಉಳಿಸುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಸರ್ಕಾರ ರೈತರಿಗೆ ಪ್ರೋತ್ಸಾಹ ಧನವನ್ನ ಕೊಟ್ಟು ಬೂಸ ರೇಟ್ಗಳನ್ನ ಕಮ್ಮಿ ಮಾಡಿ ಸಾಯ್ತಾ ಇರುವಂತಹ ಹಸುಗಳಿಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆಯನ್ನ ಕೊಟ್ಟು ಈ ಕೂಡಲೇ ರೈತರಿಗೆ ಪ್ರೋತ್ಸಾಹವನ್ನ ಮಾಡಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಓಟನ್ನ ಯಾರು ಹಾಕಲ್ಲ. ನಂದಿನಿಯನ್ನ ಮುಗಿಸ್ಲಿಕ್ಕೆ ಹೊರಟ್ರೆ ನೀವು ಖಂಡಿತವಾಗ್ಲೂ ಇಡೀ ಕನ್ನಡಿಗರನ್ನ ಮುಗಿಸ್ಲಿಕ್ಕೆ ಹೊರಟಂಗಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡೋದ್ರ ಮುಖಾಂತರ ಅಮೂಲ್ ಈ ದೇಶದಿಂದ, ಈ ರಾಜ್ಯದಿಂದ ಓಡಿಸುವಂತ ಕೆಲಸ ಮಾಡಬೇಕಾಗಿದೆ. ಗುಜರಾತಿಗಳು ಇವತ್ತು ಇಡೀ ದೇಶವನ್ನ ಮುಗಿಸ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಎಚ್ಚರಗೊಳ್ಳಬೇಕಾಗಿದೆ. KMF ನಮ್ಮ ಹೆಮ್ಮೆ, ನಾವು ಅದರ ಜೊತೆ ನಿಲ್ಲೋಣ. ನಂದಿನಿ ಹಾಲಿನ ಪರ ನಿಂತ ನಟಿ ಸಂಜನಾ ಗಲ್ರಾನಿ ಕನ್ನಡಿಗರು ಈ ವೇಳೆ ಒಗ್ಗಟ್ಟಾಗಿರಬೇಕು ಅಂತ ಸಂಜನಾ ಕರೆ ಕೊಟ್ಟಿದ್ದಾರೆ. ನಂದಿನಿ ಹಾಲಿನ ಜೊತೆ ಬ್ಯೂಟಿಫುಲ್ ನೆನಪುಗಳಿದೆ. ತಾಯಿ ಹಾಲಿನ ನಂತರ ನಾನು ಕುಡಿದಿದ್ದೇ ನಂದಿನಿ ಹಾಲು. ನಮ್ಮ ರೈತರ ತುಂಬಾ ಕಷ್ಟದ ಫಲ ನಮ್ಮ ನಂದಿನಿ ಹಾಲು. ಯಾರೋ ಬಂದ ಮಾತ್ರಕ್ಕೆ ನಾವು ನಮ್ಮ ತಾಯಿಯನ್ನ ಬಿಡಲ್ಲ. ಇಂಥ ಟೈಮ್ನಲ್ಲಿ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಸಂಜನಾ ಕರೆ ಕೊಟ್ಟಿದ್ದಾರೆ. ಆಲ್ರೆಡಿ ನಮ್ಮ ಫಾರ್ಮರ್ಸ್ಗೆ ತುಂಬಾ ಕಷ್ಟ ಇದೆ. ಆ್ಯಂಡ್ ನಾವು ನಾರ್ತ್ ಇಂಡಿಯಾನಲ್ಲಂತೂ ನೋಡಿದ್ದೀವಿ, ಹಿಂದೆ ತುಂಬ ಫಾರ್ಮರ್ಸು, ತುಂಬ ರೈತರು ಸೂಸೈಡೇ ಮಾಡ್ಕೊಂಡಿದ್ದಾರೆ ಏನೂ ಸಹಾಯ ಇಲ್ಲದೆ. ನಮ್ಮ ಜನ, ನಮ್ಮ ರೈತರು, ನಮ್ಮ ಕರ್ನಾಟಕದ ರೈತರು ಮೇಲಿರಬೇಕು. ಆ್ಯಂಡ್ ನಮಗಿದು ಒಂದು ಕಂಫರ್ಟ್ ಕೊಟ್ಟಿದ್ದು ನಂದಿನಿ ಹಾಲು. ನಮ್ಮ ಚೈಲ್ಡ್ಹುಡ್ ಫಸ್ಟಿಂದನೂ ಇದೇ ಹಾಲು ನಾವು ಕುಡ್ಕೊಂಡು ಬಂದಿದ್ದೀವಿ. ಅದರ ಸಾಥು ನಾವು ಬಿಡಬಾರದು. ಯಾವುದೇ ಹೊಸ ಬ್ರ್ಯಾಂಡ್ ಬರಲಿ, ನಾವು ನಮ್ಮ ತಾಯಿ ಸಾಥ್ ಬಿಡಕ್ಕಾಗತ್ತಾ? ನಾವು ನಮ್ಮ ತಂದೆಯ ಸಾಥ್ ಬಿಡಕ್ಕಾಗತ್ತಾ? ಯಾರಾದರೂ ದೊಡ್ಡವರೇ ಬಂದು ಹೇಳಿ ನಾನು ನಿಮ್ಮ ತಾಯಿ, ನಾನು ನಿಮ್ಮ ತಂದೆ ಅಂತ? ಇಲ್ಲ ತಾನೆ. ಆ ರೀತಿನೇ ನಾವು ನಂದಿನಿ ಹಾಲ್ ಸಾಥು ಬಿಡಬಾರ್ದು. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರೇಮ್ನಾಥ್, KMF ಮಾಜಿ MD ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಇದೀಗ ಅಮೂಲ್ ವರ್ಸಸ್ ನಂದಿನಿ ಅನ್ನುವಂತಾಗಿದೆ ರಾಜ್ಯದಲ್ಲಿ. ಸೊ ಇದರ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್? ಇಲ್ಲ, ಇದೇನು ಇದ್ರಲ್ಲಿ ಏನು ಹೊಸದೇನಿಲ್ಲ. ಇದು ಆಕ್ಚುಲಿ ಅಮೂಲ್ ಮಾರ್ಕೆಟ್ ವಿಸ್ತರಣೆ ಭಾಗ. ಇದು ಅವರು ಯಾವಾಗ್ಲೂ ಬೆಂಗಳೂರು ಅವ್ರಿಗೆ ಒಂದು ದೊಡ್ಡ ಮಾರ್ಕೆಟ್, ಕಾಸ್ಮೋಪಾಲಿಟನ್ ಜನ ಇರುವಂತ ಮಾರ್ಕೆಟ್ ಮಾಡ್ಬೇಕು ಅಂತ ಅವರು ಮೊದಲಿಂದ ಅವ್ರಿಗೆ ಒಂದು ಉದ್ದೇಶ ಇತ್ತು. ಬಟ್ ಆದ್ರೆ ನಮ್ಮಿಬ್ರು ಮಧ್ಯೆ, ಅಮೂಲ್ ಮತ್ತೆ ನಂದಿನಿ ಮಧ್ಯೆ ಒಂದು ಕೋಆಪರೇಟಿವ್ ಒಂದು ಸಂಬಂಧ ಇರೋದ್ರಿಂದ, ಇಬ್ರು ಕೋಆಪರೇಟಿವ್ಸ್ ಆದ್ರಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ಅವರ ಪ್ರಾಡಕ್ಟ್ಸ್ ಎಲ್ಲ ನಾವು ಪ್ಯಾಕ್ ಮಾಡ್ಕೊಡ್ತೀವಿ. ಅಮೂಲ್ ಐಸ್ ಕ್ರೀಮ್ ಮಾಡ್ಕೊಡ್ತಾ ಇದೀವಿ, ನಮ್ಮ ಹಾಲ್ನೇ ಬಳಸಿ ಕೊಡ್ತಾ ಇದೀವಿ. ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಸಿಸ್ಟರ್ ಫೆಡರೇಷನ್ ಆದ್ರಿಂದ ನಾವು ವಿ ಶುಡ್ ನಾಟ್ ಎಂಟರ್ ವಿತ್ ಈಚ್ ಅದರ್ ಟೆರಿಟರಿ ಅಂತ ಒಂದು ಅನ್ರಿಟನ್ ಲಾ. ದೋ ಇಟ್ ಈಸ್ ಎ ಮುಕ್ತ ಮಾರುಕಟ್ಟೆ ಇದೆ ಎಲ್ಲದಕ್ಕೂ. ಆದ್ರೆ ನಾವು ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದೆ ಈಗ. ನಾವೇನು ಯಾರು ಅಮೂಲ್ನವರಾಗ್ಲಿ ಬೇರೆಯವರೇ ಆಗ್ಲಿ ಏನು ಅಮೂಲ್ಗೆ ಬಿಡ್ತಾ ಇಲ್ಲ ಅಂತ ಯಾರು ಅನ್ಕೋಬಾರ್ದು. ಆಲ್ ಪ್ರಾಡಕ್ಟ್ಸ್ ಬರ್ತಾ ಇದೆ. ನಮ್ಮ ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಎಲ್ಲ ಬರ್ತಾ ಇದೆ. ಐಸ್ ಕ್ರೀಮ್ ಕೂಡ ಅವ್ರದ್ದು ನಮ್ಮಲ್ಲೇ, ಬಟ್ ನಾವೇ ಮಾಡ್ಕೊಡ್ತೀವಿ. ಹೀಗಿರ್ಬೇಕಾದ್ರೆ ಅದು ಅಮೂಲ್ಗೆ ವಿರೋಧ ಅಂತ ಏನಲ್ಲ ಇದು. ಬಟ್ ಹಾಲು ಯಾಕೆಂದ್ರೆ ಹಾಲು ನಾವು ದಿನನಿತ್ಯ ರೈತರಿಂದ ಸಂಗ್ರಹಿಸಿ ಫ್ರೆಶ್ ಹಾಲು ಅಂದ್ರೆ ಏನು, ಪಕ್ಕದಲ್ಲೇ ಬರುವಂತ ಹಾಲು ಅಂದ್ರೆ ನಮ್ಮ ಹತ್ತಿರದ ಗ್ರಾಮಗಳ ರೈತರು ದಿನ ಕಳಿಸುವಂತ ಇದು ಫ್ರೆಶ್ ಹಾಲು. ಇವ್ರು ಅಲ್ಲಿಂದ ಈ ನಂದಿನಿ ಇದನ್ನ ಅಮೂಲ್ ಹಾಲ್ನ ಅಲ್ಲಿಂದ ಕಳಿಸುವಂತ ಪ್ರಮೇಯ ಇಲ್ಲ. ಮತ್ತೆ ಬಿಟ್ವೀನ್ ಫೆಡರೇಷನ್ಸ್ ಅವರು ಆತರ ಕಾಂಪೀಟ್ ಮಾಡಬಾರ್ದು.
ಅಲ್ಲೇನ್ ರೂಲ್ ಏನಿಲ್ಲ, ಮಾಡಬಾರ್ದು ಅಂತಿಲ್ಲ. ಆದ್ರೆ ಅಮಾಂಗ್ ಫೆಡರೇಷನ್ಸ್ ಅದು ಅನ್ಹೆಲ್ತಿ. ಸರ್, ಈಗ ರಾಜಕೀಯ ವಲಯದಿಂದ ಏನ್ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತಾವು ಗಮನಿಸಿದ್ರ ಅಂತ ಅನ್ಕೊಂಡಿದೀನಿ. ಈಗ ಅಮೂಲ್ ಜೊತೆ ನಂದಿನಿಯನ್ನ ವಿಲೀನ ಮಾಡುವಂತಹ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ? ಅದ್ರ ಬಗ್ಗೆ ನಾನು ಏನ್ ಹೇಳಕ್ಕೆ, ಅದು ಹಿಂದೆ ಏನೋ ಒಂದು ಕಾಮೆಂಟ್ ಇದೆ. ಬಟ್ ನನ್ನ ತಿಳುವಳಿಕೆ ಪ್ರಕಾರ ಅದು ಮೊದಲಿಂದ ಏನಾಗಿದೆ ಅಂದ್ರೆ ಅಮೂಲ್ ಮಾರ್ಕೆಟಿಂಗ್ ನಲ್ಲಿ ಔಟ್ಸೈಡ್ ಕಂಟ್ರಿ ಅಂದ್ರೆ ಇಂಡಿಯಾದಿಂದ ಹೊರ ದೇಶದಲ್ಲಿ ಸ್ಟ್ರಾಂಗ್ ಇದೆ. ಯಾಕೆ ನಮಗಿನ ಅಮೂಲ್ ನಮ್ಮ ನಂದಿನಿ ಶುರುವಾಗಿ ಮೊದಲೇನೆ ಪ್ರಾರಂಭವಾಗಿ ದೊಡ್ಡ ಗಟ್ಟಿಯಾಗಿ ಬೆಳೆದಂತ ಸಂಸ್ಥೆ, ದೈತ್ಯ ಸಂಸ್ಥೆ. ಅವರು ಹೊರ ದೇಶದಲ್ಲಿ ಅವ್ರಿಗೆ ಮಾರ್ಕೆಟಿಂಗ್ ಚೆನ್ನಾಗಿದೆ. ಆ ಉದ್ದೇಶದಲ್ಲಿ ಹೇಳಿದ್ದಾರೆ, ನಿಮ್ಮ ಉತ್ಪನ್ನಗಳನ್ನ ಹೊರ ದೇಶಗಳಿಗೆ ಮಾಡಿದಾಗ ಮಾರ್ಕೆಟಿಂಗ್ ಟೈ ಅಪ್ ಮಾಡ್ಕೊಳ್ಳಿ ಅಂತ ಹೇಳಿರ್ಬೋದು ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಿಲೀನದ ಬಗ್ಗೆ ನಾನೇನು ಹೇಳೋದಿಲ್ಲ, ಅದು ನನಗೆ ಗೊತ್ತಿಲ್ಲ. ಸರ್, ಈಗ ನಿಜಕ್ಕೂ ಅಮೂಲ್ ಹಾಲಿನ ಉತ್ಪನ್ನಗಳು ರಾಜ್ಯಕ್ಕೆ ಬರೋದ್ರಿಂದ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತಾ? ಇಲ್ಲ, ಅದು ಉತ್ಪನ್ನಗಳು ಅಮೂಲ್ ಅಂತಲ್ಲ, ಎಲ್ಲ ನಮ್ಮ ಉತ್ಪನ್ನಗಳು ಹೋಗುತ್ತೆ. ನಮ್ಮ ಉತ್ಪನ್ನ ಇಡೀ ಭಾರತದಲ್ಲಿ ನಾವು ಡೆಲ್ಲಿಗೆ ಆಗ್ಲಿ, ಮುಂಬೈ ಆಗ್ಲಿ ಎಲ್ಲ ಕಡೆ ನಾವು ಕಳಿಸ್ತೀವಿ. ಆದ್ರೆ ಅದು ಪ್ರಮಾಣ ಕಮ್ಮಿ ಇರುತ್ತೆ. ಆಮೇಲೆ ಎಲ್ಲರೂ ಈಗ ಅಮೂಲ್ ತುಪ್ಪ ಬರ್ತಾ ಇದೆ, ಎಲ್ರಿಗೂ ಗೊತ್ತು. ನಂದಿನಿ ತುಪ್ಪ ಹೊತ್ತಿನ ಹಾಲಿಂದ ತಯಾರಿಸ್ತೀವಿ. ಅವರು ಎಮ್ಮೆ ಹಾಲು, ಅಲ್ಲಿ ಗುಜರಾತ್ ನಲ್ಲಿ ಇರೋದು ಎಮ್ಮೆ ಹಾಲು ಕೂಡ ಅವ್ರದ್ದು ಎಮ್ಮೆ ಹಾಲಿನಿಂದ ಮೋಸ್ಟ್ಲಿ ಬರೋವಂಥದ್ದು. ಆದ್ರೆ ಗುಜರಾತಿಂದ ಕಳಿಸಿದ್ರೆ, ಆದ್ರೆ ಪಕ್ಕದ ರಾಜ್ಯದಿಂದ ಬಂದ್ರೆ ಅದು ಎರಡು ಮಿಕ್ಸ್ ಆಗಿರುತ್ತೆ. ಬಟ್ ನಮ್ದೇನಾಗಿದೆ, ಬೆಂಗಳೂರು ಮತ್ತೆ ಕೋಲಾರ, ನಮ್ಮ ಕರ್ನಾಟಕ KMF ಪರಿಶುದ್ಧ ನಮ್ದು ಮೋಸ್ಟ್ಲಿ ಅದು ನಮ್ದು ಹಸುವಿನ ಹಾಲು. ಹಾಗಾಗಿ ನಮ್ಮ ತುಪ್ಪ ನ್ಯಾಚುರಲ್ ಆಗಿ ನಮ್ದು ಬೆಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಯೆಲ್ಲೋ ಕಲರ್ ಇರುತ್ತೆ. ಅವರು ಬೆಣ್ಣೆ ಮಾಡಿದ್ರೆ ಕಲರ್ ಹಾಕ್ಬೇಕು, ಆ ಯೆಲ್ಲೋ ಕಲರ್ ಬರೋದಕ್ಕೆ. ಸೊ ಇವೆಲ್ಲ ಇರೋದ್ರಿಂದ ನಮ್ಮಲ್ಲಿ ತುಪ್ಪನ ಯಾರು ಬಿಟ್ ಮಾಡಕ್ಕಾಗಲ್ಲ. ಬಿಕಾಸ್ ವಿ ಆರ್ ಟಾಪ್ ಇನ್ ನಂದಿನಿ ಘೀ. ಇವನ್ ನಿಮ್ ಪತಾಂಜಲಿ ಅವರು ಕೂಡ ನಮ್ಮಿಂದ ಬೆಣ್ಣೆ ತಗೊಂಡೋಗಿ ತುಪ್ಪ ಅದೆಲ್ಲ ಮಾಡಿ ಕೊಟ್ಟಿರುವಂತ ಉದಾಹರಣೆಗಳು ಇದೆ. ತುಪ್ಪದಲ್ಲಿ ಈಗ ಮಾಡ್ಕೊಂಡ್ಲಿ ಅವ್ರು ಮಾಡ್ಲಿ ತುಪ್ಪ ಅಂತ ನಾವು ಅಂದ್ರೆ ಮಾರ್ಕೆಟಿಂಗ್, ಯಾಕಂದ್ರೆ ಫ್ರೀ ಮಾರ್ಕೆಟ್ ಅಂತ ಇದೆಯಲ್ವಾ. ಈಗ ನಾವು ಹೋಗ್ತೀವಿ, ಅವರು ಬರ್ತಾರೆ. ಬಟ್ ಹಾಲಿನ ವಿಚಾರದ ಏನಾಗಿದೆ, ನಮ್ಮ ರೈತರದು ಈಗ ಅದು ತುಪ್ಪ ಉದಾಹರಣೆಗೆ ನಿಮ್ಗೆ ಒಂದು ರಫ್ ಆಗಿ ಹೇಳ್ಬೇಕು ಅಂದ್ರೆ, ತುಪ್ಪ ಬೆಣ್ಣೆ ಒಂದು ಲಾರಿ ಬರ್ಬೋದು, ಒಂದು ವಾರಕ್ಕೆ ಅಥವಾ ಒಂದ್ ತಿಂಗಳಿಗೆ ಒಂದು ಲಾರಿ ಬರ್ಬೋದು. ಆದ್ರೆ ಹಾಲು ಅನ್ನೋದು 10 ಲಾರಿ ಬರ್ತವೆ ದಿನ. ಅದ್ರ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಅದ್ರಿಂದ ಏನಾಗುತ್ತೆ, ನಮ್ಮ ರೈತರು ಪಾಪ ನಾವು ಕಷ್ಟಪಟ್ಟು ನಮ್ಮ ಸುತ್ತಮುತ್ತ ಇಲ್ಲಿ ಹಳ್ಳಿಗಳು ಮಾಡಿ ಸಂಘ ಮಾಡಿರೋದು ಯಾರು? ಅಮೂಲ್ ತತ್ವನೇ ನಾವು ಅದು ಮಾಡಿ ಸಂಘ ಮಾಡಿದೀವಿ. ನಮ್ಮ ರೈತರು ಅದನ್ನ ನಂಬ್ಕೊಂಡಿದ್ದಾರೆ. ಹಾಲು ಉಳಿದ್ರೆ ಅಮೂಲ್ ಬಂದು ನಮ್ಮ ಹಾಲು ಮಾರ್ಕೆಟ್ ಕಮ್ಮಿ ಆದ್ರೆ, ನಮ್ಮಲ್ಲಿ ಹಾಲು ಉಳಿದ್ರೆ ನಾವೇ ವಿಲೇವಾರಿ ಮಾಡಕ್ ಕಷ್ಟ ಆಗಿ ನಾವು ಈಗ 13ರಿಂದ 2013 ಕ್ಷೀರ ಬಗ್ಗೆ ಮಾಡ್ತೀವಿ. ಸರ್, ಈಗಾಗ್ಲೇ ಆ ಮಾತುಗಳು ಸಹ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ರಾಜ್ಯದಲ್ಲಿ ಹಾಲಿನ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಸಾಕಷ್ಟು ಮಟ್ಟದಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಬ್ರ್ಯಾಂಡ್ ಗಳ ಮೊರೆ ಹೋಗ್ತಿದ್ದಾರೆ ಜನ. ಯಾಕಂತಂದ್ರೆ ಹಾಲು ಸಿಗ್ತಿಲ್ಲ, ಸೊ ಹಾಲು ಬೇಕು ಅಂತಂದ್ರೆ ನಾವು ಬೇರೆ ಬ್ರ್ಯಾಂಡ್ಗಳಿಗೆ ಮೊರೆ ಹೋಗ್ಬೇಕಾಗುತ್ತೆ ಅಂತ. ಸೊ ನಿಜಕ್ಕೂ ಹಾಲಿನ ಉತ್ಪನ್ನದಲ್ಲಿ ಕೊರತೆ ಆಗ್ತಾ ಇದೆಯಾ? ಇಲ್ಲ, ಅದೇ ಒಂದು ನಿಮಿಷ. ಏನಂದ್ರೆ ಇದು ಪ್ರಸ್ತಾವನೆ ಅವರು ಬರೋದಕ್ಕೆ ಮೊದಲು ಟ್ರೈ ಮಾಡಿದ್ರೆ ನಾವು ಕೇಳಿದಾಗ ಅವರು ವಿನಂತಿ ಮಾಡ್ಕೊತಾ ಇದ್ವಿ. ಅವರು ಬರ್ಲಿಲ್ಲ, ಇದುವರೆಗೂ ಬಂದಿರ್ಲಿಲ್ಲ ಅವರು. ಆಮೇಲೆ ಇದು ಪರಸ್ಪರ ಶಸ್ತ್ರ ಫೆಡರೇಷನ್ ಆದ್ರಿಂದ ನಾವು ಪರಸ್ಪರ ಸ್ಪರ್ಧೆ ನಮ್ಮಲ್ಲಿ ಬೇಡ ಅಂತ. ನಾವು ಖಾಸಗಿ ಅವ್ರು ಯಾರೋ ಬರ್ಬೋದು, ಕೇಳ್ಬೋದು, ಬೇರೆ ಬರ್ತಾರೆ, ಇದ್ಯಾಕೆ ವಿರೋಧ ಮಾಡ್ತೀರಿ ಅಂತ. ಹಂಗಲ್ಲ, ಇದು ನಮ್ಮಲ್ಲೇ ಮನೆಯವರೇ ವಿರೋಧ ಮಾಡಿದ್ರೆ ಅದು ತಪ್ಪು. ಬೇರೆಯವ್ರು ಮಾಡಿದಾಗ ನಾವು ಅದನ್ನ ಬೇರೆ ರೀತಿ ಫೈಟ್ ಮಾಡ್ತೀವಿ. ಅದು ಒಂದಿತ್ತು. ಈಗ ನೀವು ಕೇಳಿದ ಪ್ರಶ್ನೆಗೆ ಯಾಕೆ ಇವಾಗ ಹೊಸದಾಗಿ ಬಂದಿದೆ ಅಂದ್ರೆ, ಈಗ ನಮ್ಮಲ್ಲಿ ಈಗ ನೀವೇ ಗಮನಿಸಿದ್ರ, ಇದು ಚರ್ಮರೋಗ ಅಂತ ಹೊಸದಾಗಿ ಬಂದಿದೆ ಈ ವರ್ಷ. ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ಆಮೇಲೆ ಏನಾಗಿದೆ, ಆಲ್ ಓವರ್ ಇಂಡಿಯಾ ಸ್ವಲ್ಪ ಹಾಲು ಮತ್ತು ಹಾಲಿನ ಉತ್ಪನ್ನ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಆಮೇಲೆ ಇನ್ನೊಂದೇನಂದ್ರೆ, ಹಾಲು ಕಮ್ಮಿ ಆಗೋದು ಬೇಸಿಗೆನಲ್ಲಿ ಇದು ನ್ಯಾಚುರಲ್ ಫೆನಾಮಿನಾ. ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ, ಬೇಸಿಗೆನಲ್ಲಿ ಕಮ್ಮಿ ಆಗುತ್ತೆ. ನಾವೆಲ್ಲ ಡೈರಿನಲ್ಲಿ ಏನ್ ಮಾಡ್ತೀವಿ, ಅದಕ್ಕೆ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳೋ ಒಂದು ಪದ್ಧತಿ ಇದೆ ನಮ್ಮಲ್ಲಿ ಅಂತಲ್ಲ, ಇಡೀ ವಿಶ್ವದಲ್ಲಿ ಅಥವಾ ಇಂಡಿಯಾ ದೇಶದಲ್ಲಿ ಎಲ್ಲಾ ಡೈರಿ ಫೆಡರೇಷನ್ಸ್ ಡೈರಿಗಳಲ್ಲಿ ಸಮ್ಮರ್ಗೆ ಅಂತ ನಾವು ಇಟ್ಕೋತೀವಿ. ಸರ್, ಈಗ ನನ್ನ ಕೊನೆ ಪ್ರಶ್ನೆ, ಅಮೂಲ್ ಹಾಲಿನ ಉತ್ಪನ್ನಗಳಿಗೆ ಒಂದು ವೇಳೆ ಅವಕಾಶ ಕೊಡಬೇಡಿ ಅಂತ ಈಗ ಆಲ್ರೆಡಿ ಕೆಲ ಸಂಘಟನೆಗಳಾಗಿರ್ಬೋದು, ಇಲ್ಲ ಕಾಂಗ್ರೆಸ್ JDS ವಿರೋಧಿಸ್ತಾ ಇದೆ. ಅಮೂಲ್ ಹಾಲಿನ ಉತ್ಪನ್ನವನ್ನ ರಾಜ್ಯದಲ್ಲಿ ನಿಷೇಧಿಸಬಹುದಾ, ಹೇಗೆ? ಅದು ಬೇಡ, ಯಾಕಂದ್ರೆ ನಮ್ಮ ಉತ್ಪನ್ನಗಳು ಬೇರೆ ಕಡೆಗೆ ಹೋಗ್ತಾ ಇದೆ. ನಮ್ಗೆ ಹಾಲು ಅವ್ರು ಮಾರ್ಕೆಟ್ ಮಾಡಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಹಾಲು ಅನ್ನೋದು ವಾಲ್ಯೂಮ್ ಜಾಸ್ತಿ ಇದೆ, ರೈತರಿಗೆ ನೇರವಾಗಿ ಎಫೆಕ್ಟ್ ಆಗೋದು ಹಾಲಿನ ಮಾರಾಟ. ಅದು ಮಾಡಬೇಕು ಅಂತ ನಾನು ಹೇಳ್ತೇನೆ. ಓಕೆ, ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲಿ ಅಮೂಲ್ ವರ್ಸಸ್ ನಂದಿನಿ ಬ್ರ್ಯಾಂಡ್ ವಾರ್ ಜೋರಾಗ್ತಾ ಇದೆ. ಈಗ ಕೆಲ ಕನ್ನಡ ಪರ ಸಂಘಟನೆಗಳು, ಹಾಗೆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಕನ್ನಡಿಗರನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆ, ಅದರಲ್ಲೂ ರೈತರನ್ನ ತುಳಿಯುವಂತಹ ಕೆಲಸವನ್ನ ಆಗ್ತಾ ಇದೆ. ಈ ಕೂಡಲೇ ಅಮೂಲ್ ಬ್ರ್ಯಾಂಡ್ ಅನ್ನ ನಿಷೇಧಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ವಿವಾದ, ಯಾಕಾಗಿ ಈ ವಿವಾದ ಶುರುವಾಯಿತು ಅನ್ನುವಂಥದ್ದನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ.
ನಂದಿನಿ ಜೊತೆ ಅಮೂಲ್ ವಿಲೀನ ಎಂಬ ಚರ್ಚೆ ಈ ಹಿಂದೆ ಕೂಡ ನಡೆದಿತ್ತು. ಯಾವಾಗ ಅಮಿತ್ ಶಾ ರಾಜ್ಯಕ್ಕೆ ಬಂದಿದ್ರು ಆ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆಗ್ಲೂ ಕೂಡ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತು. ಗುಜರಾತ್ ಜೊತೆ ಕರ್ನಾಟಕ ಒಪ್ಪಂದ ಎಂಬ ಚರ್ಚೆ ಕೂಡ ಮಾಡಲಾಗಿತ್ತು. ಈ ಹಿಂದೆ ಈ ವಿಚಾರಕ್ಕೆ ಬಹಳಷ್ಟು ಚರ್ಚೆಯಾಗಿತ್ತು, ಹಾಗೆ ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಕರ್ನಾಟಕದಲ್ಲಿ ಅಮೂಲ್ ಮಾರಾಟಕ್ಕೆ ಒಪ್ಪಂದವನ್ನ ಹಾಗಾದ್ರೆ ಮಾಡಿಕೊಳ್ಳಲಾಗುತ್ತಾ? ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕರ್ನಾಟಕ ಇನ್ನು ಬಿಜೆಪಿ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ ಎಂಬ ಆರೋಪವನ್ನ ಸಹ ಮಾಡಲಾಗ್ತಾ ಇದೆ. ಬಿಜೆಪಿ ಸರ್ಕಾರ ಒಪ್ಪಂದವನ್ನ ಮಾಡಿಕೊಂಡಿರೋದಕ್ಕೆ ಅಮೂಲ್ ಬ್ರ್ಯಾಂಡಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇರುವಂತದ್ದು ಅನ್ನುವಂಥದ್ದು ಆರೋಪ ಸಹ ಕೇಳಿ ಬರ್ತಾ ಇದೆ. ನಂದಿನಿ ಉತ್ಪನ್ನಗಳ ಸರಬರಾಜು ಕಡಿಮೆ ಆಗಿತ್ತು. ಹೌದು, ಈಗ ಬೇಸಿಗೆ ಆಗಿರೋದ್ರಿಂದ ಹಾಲಿನ ಪೂರೈಕೆಯಲ್ಲೂ ಕೂಡ ಕಡಿಮೆ ಆಗಿದ್ರಿಂದ ಅಮೂಲ್ ಬ್ರ್ಯಾಂಡ್ ತನ್ನ ಲಗ್ಗೆಯನ್ನ ಇಟ್ಟಿದೆ ರಾಜ್ಯಕ್ಕೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಕೆಲ ದಿನ ಹಾಲು ಮೊಸರಿನ ಕೊರತೆ ಉಂಟಾಗಿತ್ತು. ಈಗ ಗ್ರಾಹಕರು ಹೇಳೋ ಪ್ರಕಾರ ಅಥವಾ ಸಾರ್ವಜನಿಕರಿಗೂ ಕೂಡ ಹಾಲಿನ ಉತ್ಪನ್ನಗಳು ಸರಿಯಾದ ಟೈಮ್ಗೆ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಅದು ಲಗ್ಗೆ ಇಟ್ಟಿದೆ ಅಮೂಲ್ ಬ್ರ್ಯಾಂಡ್ ಅನ್ನುವಂಥದ್ದು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಆನ್ಲೈನ್ ಅಮೂಲ್ ಮಾರಾಟ ಶುರು ಮಾಡಲಾಗಿದೆ. ಈಗ ಏನ್ ಐಸ್ ಕ್ರೀಮ್ ಉತ್ಪನ್ನಗಳನ್ನ ಆನ್ಲೈನ್ ಮೂಲಕ ಸರಬರಾಜು ಮಾಡಲಾಗ್ತಾ ಇತ್ತು ಅಥವಾ ನೇರವಾಗಿ ಅಂಗಡಿಗೆ ಹೋಗಿ ಅಮೂಲ್ ಐಸ್ ಕ್ರೀಮ್ ಅನ್ನ ಕೂಡ ಕೊಂಡ್ಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿತ್ತು. ಆದ್ರೆ ಆನ್ಲೈನ್ ಮೂಲಕ ಈಗ ಮೊಸರು, ತುಪ್ಪ ಹಾಗೆ ಹಾಲನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಮನೆ ಮನೆ ಬಾಗಿಲಿಗೆ ಅಮೂಲ್ ಮಾರಾಟ ಬೇಡವೆಂಬ ಅಭಿಯಾನ ಕೂಡ ಈಗ ನಡೆಸಲಾಗ್ತಾ ಇರುವಂತದ್ದು. ಹ್ಯಾಶ್ ಟ್ಯಾಗ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಈ ವಿರುದ್ಧವಾಗಿ ಅಭಿಯಾನವನ್ನ ಕೂಡ ನಡೆಸಲಾಗ್ತಾ ಇದೆ. ಸೇವ್ ನಂದಿನಿ ಎಂದು ಕನ್ನಡಿಗರಿಂದ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಒಂದು ವೇಳೆ ಅಮೂಲ್ ಬ್ರ್ಯಾಂಡ್ ರಾಜ್ಯದಲ್ಲಿ ಹೆಚ್ಚಾಗ್ತಾ ಹೋದ್ರೆ ನಂದಿನಿ ನಶಿಸಿ ಹೋಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸೇವ್ ನಂದಿನಿ ಅನ್ನುವಂತಹ ಅಭಿಯಾನವನ್ನ ಕೂಡ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್, ಜೆಡಿಎಸ್, ಕನ್ನಡ ಪರ ಸಂಘಟನೆಗಳಿಂದ ಅಭಿಯಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಈಗ ವಿರುದ್ಧ ಪಕ್ಷದವರು ಕೂಡ ಈ ಬಗ್ಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಈ ನಂದಿನಿಯ ಇತಿಹಾಸವನ್ನ ನೋಡೋಣ. ಕೆಎಂಎಫ್ ಇತಿಹಾಸವನ್ನ ನೋಡೋದಾದ್ರೆ 1974ರಲ್ಲಿ ಕೆಎಂಎಫ್ ಸ್ಥಾಪನೆಯನ್ನ ಮಾಡಲಾಗಿತ್ತು. ಸಾಕಷ್ಟು ಸಹಕಾರಿ ಸಂಘಗಳು ಅಥವಾ ಹಾಲು ಒಕ್ಕೂಟಗಳು ಇದರಿಂದ ಬೆಳವಣಿಗೆ ಆಯಿತು. 16 ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಇದೆ. ಇದುವರೆಗೂ ಕೂಡ 16 ಇನ್ನು 15,043 ಹಾಲು ಉತ್ಪಾದಕರ ಸಹಕಾರ ಸಂಘ ಇರುವಂಥದ್ದು. ಈ ಮೂಲಕ ಬೇರೆ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಹಾಲಿನ ಸಪ್ಲೈಯನ್ನು ಮಾಡಲಾಗುತ್ತೆ. ಪ್ರತಿದಿನ 84 ಲಕ್ಷ ಕೆಜಿ ಹಾಲು ಶೇಖರಣೆಯಾಗುತ್ತೆ. ಪ್ರತಿದಿನ 84 ಲಕ್ಷ ಕೆಜಿ ಹಾಲು ಶೇಖರಣೆಯಾಗುತ್ತೆ. ಇನ್ನು ಪ್ರತಿದಿನ ರೈತರಿಗೆ 17 ಕೋಟಿ ಹಣ ಪಾವತಿಯನ್ನ ಮಾಡಲಾಗುತ್ತೆ. ಯಾರೆಲ್ಲ ಹಾಲನ್ನ ಕೊಡ್ತಾರೋ ಅವರಿಗೆ 17 ಕೋಟಿ ಹಣ ಪಾವತಿಯನ್ನ ಮಾಡಲಾಗುತ್ತೆ. ಒಟ್ಟಾರೆಯಾಗಿ 65ಕ್ಕೂ ಅಧಿಕ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಇಲ್ಲಿ ಸೇಲ್ ಆಗ್ತಾ ಇದೆ. 65ಕ್ಕೂ ಅಧಿಕ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸೇಲ್ ಆಗ್ತಾ ಇರುವಂಥದ್ದು. ಇನ್ನು 26.38 ಲಕ್ಷ ಹಾಲು ಉತ್ಪಾದಕರು ರಾಜ್ಯದಲ್ಲಿದ್ದಾರೆ. ಈ ಮೂಲಕ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈಯನ್ನ ಮಾಡಲಾಗ್ತಾ ಇದೆ. ಈಗ ನಂದಿನಿ ಮಾರ್ಕೆಟ್ ಹೇಗಿದೆ? ಬೇಸಿಗೆಯಲ್ಲಿ ದಿನಕ್ಕೆ 74.50 ಲಕ್ಷ ಲೀಟರ್ ಉತ್ಪಾದನೆ ಆಗುತ್ತೆ. ಬೇಸಿಗೆಯಲ್ಲಿ ಇದು ಈಗ ಬೇರೆ ಬೇರೆ ಮಾಸಗಳಲ್ಲೂ ಕೂಡ ಸಾಕಷ್ಟು ಹೆಚ್ಚುವರಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಬಟ್ ಬೇಸಿಗೆಯಲ್ಲಿ ದಿನಕ್ಕೆ ಈಗ 74.50 ಲಕ್ಷ ಲೀಟರ್ ಉತ್ಪಾದನೆ ಆಗುತ್ತೆ. ಮತ್ತೊಂದು ಕಡೆ ಈಗ ನೋಡೋದಾದ್ರೆ ಮಳೆ ಮತ್ತು ಚಳಿಗಾಲದಲ್ಲಿ ದಿನಕ್ಕೆ 94.34 ಲಕ್ಷ ಲೀಟರ್ ಉತ್ಪಾದನೆ ಆಗುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬೇಸಿಗೆಯಲ್ಲಿ ಸ್ವಲ್ಪ ಹಾಲಿನ ಪೂರೈಕೆ ಕಮ್ಮಿ ಆಗುತ್ತೆ. ಆದರೆ ಮಳೆ ಮತ್ತು ಚಳಿಗಾಲ ಇದ್ದಾಗ ಸ್ವಲ್ಪ ಜಾಸ್ತಿಯಾಗಿನೇ ಉತ್ಪನ್ನಗಳನ್ನ ಅಥವಾ ಪೂರೈಕೆಯನ್ನ ಮಾಡಲಾಗುತ್ತೆ. 45 ಲಕ್ಷ ಲೀಟರ್ ಹಾಲು ಪ್ಯಾಕೆಟ್ ಮೂಲಕ ಮಾರಾಟ ಆಗುತ್ತೆ. 45 ಲಕ್ಷ ಲೀಟರ್ ಹಾಲು ಪ್ಯಾಕೆಟ್ ಮೂಲಕ ಮಾರಾಟ ಆಗುತ್ತೆ. 10 ಲಕ್ಷ ಲೀಟರ್ UHT ಪ್ಯಾಕೆಟ್ ಇರುತ್ತೆ. ಸೊ ಆ ಮೂಲಕ ಗ್ರಾಹಕರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. 10 ರಿಂದ 12 ಲಕ್ಷ ಲೀಟರ್ ಮೊಸರು ಕೂಡ ಉತ್ಪನ್ನ ಆಗತ್ತೆ. ಈ ಮೂಲಕ ಜನರಿಗೆ ಬೇಡಿಕೆ ಇರುವಂತದ್ದು ಹೆಚ್ಚಾಗಿ ಹಾಲು ಮತ್ತೆ ಮೊಸರು, ಅದನ್ನ ಪೂರೈಕೆ ಮಾಡುವಂತಹ ಕೆಲಸವನ್ನ ಕೆಎಂಎಫ್ ಮಾಡ್ಕೊಳ್ತಾ ಬರ್ತಾ ಇದೆ. 15 ರಿಂದ 20 ಲಕ್ಷ ದೇಶದ ಇತರೆ ರಾಜ್ಯಗಳಿಗೆ ಮಾರಾಟ ಮಾಡಲಾಗ್ತಾ ಇದೆ. ಮಿನಿಮಮ್ 15 ರಿಂದ 20 ಲಕ್ಷ ಉತ್ಪನ್ನಗಳನ್ನ ಈಗ ಬೇರೆ ರಾಜ್ಯಗಳಿಗಿರ್ಬೋದು, ಬೇರೆ ಜಿಲ್ಲೆಗಳಿಗಿರ್ಬೋದು ಸಪ್ಲೈ ಮಾಡ್ತಾ ಇರುವಂಥದ್ದು. ಕ್ಷೀರಭಾಗ್ಯ ಬಳಕೆಗಾಗಿ 5 ಲಕ್ಷ ಲೀಟರ್ ಅನ್ನ ಕೂಡ ಮೀಸಲು ಇಡಲಾಗಿದೆ.
5 ಲಕ್ಷ ಲೀಟರ್ ಕ್ಷೀರಭಾಗ್ಯ ಬಳಕೆಗಾಗಿ, ಅಂದ್ರೆ ಈಗ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ತಂದು ಈ ಮೂಲಕ ಹಾಲನ್ನ ಕೊಡುವಂಥದ್ದು. 4 ರಿಂದ 8 ಲಕ್ಷ ಲೀಟರ್ ಇತರೆ ಹಾಲಿನ ಉತ್ಪನ್ನಕ್ಕೆ ಬಳಕೆ ಮಾಡಲಾಗುತ್ತೆ. ಈಗ ಸ್ವೀಟ್ಸ್ ಇರಬಹುದು ಅಥವಾ ಬೇರೆ ಬೇರೆ ಪೇಡಗಳಿರಬಹುದು ಅಥವಾ ಸ್ವೀಟೇ ಇರಬಹುದು, ಅದಕ್ಕೆ ಬೇರೆ ಬೇರೆ ಉಪಯೋಗಗಳಿಗೆ 4 ರಿಂದ 8 ಲಕ್ಷ ಲೀಟರ್ ಇತರೆ ಹಾಲಿನ ಉತ್ಪನ್ನಕ್ಕೆ ಬೇಡಿಕೆ ಇದೆ. ಹಾಗಾದ್ರೆ ಹೊರ ರಾಜ್ಯಗಳಿಗೆ ರಫ್ತು ಮಾಡಲಾಗತ್ತಾ? ಹಾಗಾದ್ರೆ ಯಾವ್ಯಾವ ರಾಜ್ಯಗಳಿಗೆ ರಫ್ತನ್ನ ಮಾಡಲಾಗತ್ತಾ ಅಂತ ನೋಡೋದಾದ್ರೆ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೂ ಕೂಡ ಹಾಲಿನ ಉತ್ಪನ್ನಗಳು ರಫ್ತಾಗತ್ತೆ. ಇನ್ನು ತೆಲಂಗಾಣ, ಕೇರಳ ಈ ರಾಜ್ಯಗಳಿಗೂ ಕೂಡ ಹಾಲನ್ನು ರಫ್ತು ಮಾಡಲಾಗುತ್ತೆ. ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಗೂ ಕೂಡ ಈ ಒಂದು ಹಾಲಿನ ಉತ್ಪನ್ನವನ್ನು ಪೂರೈಕೆ ಮಾಡಲಾಗುತ್ತೆ. ಈಗ ಒಟ್ಟಾರೆಯಾಗಿ ಈ ಎಲ್ಲ ರಾಜ್ಯಗಳಿಗೂ ಕೂಡ ಹಾಲಿನ ಉತ್ಪನ್ನವನ್ನು ನಾವು ಕೊಡಲಾಗುತ್ತೆ. ಇನ್ನು ವಿದೇಶಿಗಳಿಗೆ ರಫ್ತನ್ನು ಸಹ ಮಾಡಲಾಗುತ್ತೆ. ವರ್ಷದಲ್ಲಿ 100 ಕೋಟಿ ವಹಿವಾಟನ್ನು ನಡೆಸಲಾಗುತ್ತೆ. ವಿದೇಶಗಳಿಗೆ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ವರ್ಷದಲ್ಲಿ ಇಷ್ಟ ಮಾಡಲಾಗುತ್ತೆ. ಜಗತ್ತಿನ 50 ದೇಶಗಳಿಗೆ ರಫ್ತನ್ನು ಮಾಡಲಾಗುತ್ತೆ. ಜಗತ್ತಿನಲ್ಲಿರುವಂತಹ 50 ದೇಶಗಳಿಗೆ ಹಾಲಿನ ಉತ್ಪನ್ನವನ್ನು ರಫ್ತನ್ನು ಮಾಡಲಾಗುತ್ತೆ. ಇನ್ನು ಅರಬ್ ರಾಷ್ಟ್ರ, ಇಂಡೋನೇಷ್ಯಾಗೂ ಕೂಡ ಹಾಲಿನ ಉತ್ಪನ್ನವನ್ನು ರವಾನೆ ಮಾಡಲಾಗುತ್ತೆ, ರಫ್ತನ್ನು ಮಾಡಲಾಗುತ್ತೆ. ಅದ್ರ ಹಾಗೆ ಶ್ರೀಲಂಕಾ, ಆಸ್ಟ್ರೇಲಿಯಾ ದೇಶಗಳಿಗೂ ಕೂಡ ರಫ್ತು ಮಾಡಲಾಗುತ್ತೆ. ಕೆನಡಾಕ್ಕೆ ನಂದಿನಿ ಉತ್ಪನ್ನವನ್ನು ರಫ್ತು ಮಾಡಲಾಗುತ್ತೆ. ನಮ್ಮ ದೇಶದಿಂದ ಬೇರೆ ದೇಶಗಳಿಗೂ ಕೂಡ ರಫ್ತನ್ನು ಮಾಡಲಾಗುತ್ತೆ. ಇನ್ನು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.